ಏಯ್ ಲೋಫರ್, ಏಯ್ ಲೋಫರ್, ವಸಂತ, ಕಿರಿಕು, ಪುನೀತು, ಎಲ್ಲೋದ್ರ ಲೋಫರ್ಗಳ ಬರ್ರಿ, ಬರ್ರಿ ಬರ್ರಿ ಬರ್ರಿ. ಸುಪ್ರೀಂ ಕೋರ್ಟು ನಮ್ಮ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಧರ್ಮಸ್ಥಳದ ಕಾಮಂದರಗಳಿಗೆ ಶೀಘ್ರದಲ್ಲೇ ಶಿಕ್ಷೆ ಆಗುತ್ತೆ. ಇದನ್ನು ತಡೆಯುವಂಥ ಕೆಲಸ ಮಾಡ್ತೀರಾ? ಬರ್ರಿ 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 ಲೋಫರ್ಗಳ ಬರ್ರಿ. ಎಲ್ಲೋದ್ರಿ ಬರ್ರಿ ಬರ್ರಿ ಲೋಫರ್ಗಳ. ಹುಟ್ಟಿರುವ ಮಿಂಡ್ರಿ ಮೀಡಿಯಾದಲ್ಲಿ ಕೂತ್ಕೊಂಡು ಪುಂಗ್ತಾ ಇದ್ರಲ್ಲ ಲೋಫರ್ಗಳ, ಬರ್ರಿ ಬರ್ರಿ. ಈಗ ಸೌಜನ್ಯ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಮುನ್ನೆಲೆಗೆ ತಂದಿದೆ. ಸಾಕ್ಷಿದಾರರಿಗೆ ಭದ್ರತೆ ಕೊಡಬೇಕಂತೇಳಿ ಆಜ್ಞೆ ಮಾಡಿದೆ. ಇದ್ರ ಬಗ್ಗೆ ಬರ್ರಿ ಲೋಫರ್ಗಳ. ಅಯ್ಯೋ ನಿನ್ನ ಮೂರ ಬಿಟ್ಟ ಲೋಫರ್ಗಳಂದರೆ ಲೋಫರ್ ಕಂಡ್ರೆ ನೀವು. ನಿಮ್ಮಂಥ ಲೋಫರ್ಗಳಿಗೆ ಸೌಜನ್ಯಗಳ ಶಾಪ ತಟ್ಟಿದೆ, ನಿಜವಾಗ್ಲೂ ತಟ್ಟಿದೆ. ಧರ್ಮಸ್ಥಳದ ಆ ನಕಲಿ ದೇವಮಾನವ ಅವನು ವಸಂತ ಯಾವನಿದಾನಲ್ಲ, ಆ ಲೋಫರಿಗೆ ಒಂದೇ ದುಡ್ಡಿನ ಆಫರ್. ನಿಮ್ಮ ಮಧ್ಯೆ ಬೆಂಕಿ ಬಿರುಗಾಳಿ ಹಬ್ಬಿದೆ. ಎದಕ್ಕೋಸ್ಕರ ಗೊತ್ತಾ ಸ್ನೇಹಿತರೆ? ಎದಕ್ಕೋಸ್ಕರ ಗೊತ್ತಾ? ದುಡ್ಡು ಕೊಟ್ಟಿದ್ದಾನಂತೆ ಕೋಟಿಗಟ್ಟಲೆ, ಹಂಚಿಕೊಳ್ಳುವಲ್ಲಿ ಇವರು ಜಗಳ ಆಡ್ತಾ ಇದ್ದಾರಂತೆ. ಒಬ್ರಿಗೊಬ್ರು ಲಿಂಕೇ ಇಲ್ಲ. ಈಗ ಸದ್ಯಕ್ಕೆ ಲಿಂಕ್ ತಪ್ಪಿ ಹೋಗಿದೆ. ಯಾವನಿದಾನಲ್ಲ ಸೂಲಿಬೇಲೆ, ಸುಳ್ಳಿನ ಸೂಲಿಬೇಲೆ ಇದಾನಲ್ಲ ಲೋಫರ್, ಅವನಿಗೆ ಸಮೇತ ಇವ್ರಿಗೆ ಸಮೇತ ಎಲ್ಲರಿಗೂ ಲಿಂಕು ತಪ್ಪೋಗಿದೆ. ಸೌಜನ್ಯಳ ಶಾಪದಿಂದ ಹೀಗೆಲ್ಲ ನಿಮಗೆ ಆಗಿರ್ತಕ್ಕಂಥದ್ದು. ದುಡ್ಡಿನ ದುಡ್ಡು. ಬರ್ರಿ ಆ ಲೋಫರ್ಗಳ. ನಿಮ್ಮ ಮನೆಯ ಮಕ್ಕಳನ್ನು, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ಥರನೇ ಆಗಿದ್ದರೆ ನೀವು ಇದೇ ಥರ ದುಡ್ಡು ಮಾಡಿಕೊಂಡು ಕೇಸುಗಳನ್ನೆಲ್ಲ ತಿರುಗಿಕೊಂಡು ಹೋಗ್ತಾ ಇದ್ದೀರಾ ಲೋಫರ್ಗಳ. ಬರ್ರಿ ಇದ್ರ ಬಗ್ಗೆ ಮಾತನಾಡಿ. ಈಗ ಸುಪ್ರೀಂ ಕೋರ್ಟು ಮಹತ್ವದ ತೀರ್ಪು ಕೊಟ್ಟಿದೆ, ಮಹತ್ವದ ಹೆಜ್ಜೆ ಇಟ್ಟಿದೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದೆ ಸ್ನೇಹಿತರೆ. ಇದ್ರ ಬಗ್ಗೆ ಯಾವುದೇ ಒಂದು ಲೋಫರ್ ಮಾಧ್ಯಮಗಳಲ್ಲಿ ಬರುವುದೇ ಇಲ್ಲ. ಬರ್ತಕ್ಕಂಥದ್ದು ಸುಳ್ಳು ಸುದ್ದಿಗಳು ಸ್ನೇಹಿತರೆ, ಸುಳ್ಳು ಸುದ್ದಿಗಳು. ಯಾವುದೇ ಒಂದು ದೊಡ್ಡ ಮಾಧ್ಯಮದಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮೀಟ್ರೇ ಇಲ್ಲ, ಅವರಿಗೆ ಪ್ರಸಾರ ಮಾಡುವಂತಹ ಮೀಟ್ರೇ ಇಲ್ಲ. ಯಾಕೆ ಹೇಳಿ? ದುಡ್ಡು. ಅವರು ಏಳು ತಿಂದರ್ರಿ. ಆ ಲೋಫರ್ಗಳು ಏಳು ಏಳೇ ತಿಂದಿರ್ತಕ್ಕಂಥದ್ದು, ಬೇರೆ ಇನ್ನೇನು ತಿಂದಿಲ್ಲ. ಆ ಲೋಫರ್ಗಳಿಗೆ ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪನಾದರೂ ಗೌರವ ಇಲ್ಲ. ಅವರು ಹೆಣ್ಣಿನ ಹೊಟ್ಟೆಯಲ್ಲೇ ಅವರು ಹುಟ್ಟಿಲ್ಲ. ಅವರು ಗೂಗಲಿಂದ ಡೌನ್ಲೋಡ್ ಆಗಿರ್ಬೋದು, ಹಂಗೆ ನನಗಂತೂ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡದ ಆ ಲೋಫರ್ಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದೇ ವೇಸ್ಟ್. ನಮಸ್ಕಾರ. ಮೊಬೈಲ್ನಲ್ಲಿ ಸಾಕ್ಷಿ ಇದೆಯಾ, ಎಲ್ಲಿದೆ ತೋರಿಸಿ ಅಂತ ಹೇಳ್ತಿದ್ರಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಸಾಕ್ಷಿಗಳು ಎಲ್ಲಿದೆ ಅಷ್ಟೇ ಅಲ್ಲ, ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಿಸಿ ಕೂಡ ಆಯ್ತು. ನನಗೆ ಮಹೇಶ್ ಶೆಟ್ಟರ್ನ ತುಂಬಾ ನಾನು ನೆನಪಿಸ್ಕೋತೇನೆ. ಇವತ್ತು ಇದರಲ್ಲಿ ಅವ್ರು ಇರ್ಬೇಕಾಗಿತ್ತು. ಸುಮ್ಮನೆ ಸುಳ್ಳು ಕೇಸ್ ಹಾಕೋದು, ಗಡಿಪಾರತ್ ಮಾಡೋದು, ಎಲ್ಲಿ ತನಕ ಮಾಡ್ತಾರೆ? ಅಪಪ್ರಚಾರ ಮಾಡಿಸೋದು. ಇದು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಸಿಬಿಐ ಎಲ್ಲರಿಗೂ ಕೂಡ ಚಾಟಿ ಬಾರಿಸಿದೆ ಸುಪ್ರೀಂ ಕೋರ್ಟ್. ಮೋಸ್ಟ್ ಸೆನ್ಸಿಟಿವ್ ಪ್ರಕರಣವನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸಿಬಿಐ ಇಷ್ಟೊಂದು ಕೇವಲವಾಗಿ ತನಿಖೆ ಮಾಡಿದೆ, ಅಸಹ್ಯವಾಗಿ ತನಿಖೆ ಮಾಡಿದೆ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನಿಖೆ ಮಾಡಿದೆ. ಅದು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗಿದೆ. ಆದರೆ ಈ ನಮ್ಮ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ. ರಾಜಕೀಯ ನಾಯಕರುಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಯಾರೋ ಒಬ್ರು ನಮ್ಮ ಧ್ವನಿ ಕೇಳಿದ್ರು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇಲ್ಲಿಯವರೆಗೂ ನಿಂತುಕೊಂಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ, ಎಲ್ಲ ಯೂಟ್ಯೂಬರ್ಸ್ಗೂ ನನ್ನ ಕಡೆಯಿಂದ ದೀರ್ಘದಂಡ ನಮಸ್ಕಾರ ಅಂತ ತಿಳ್ಕೊಳ್ಳಿ. ಏನೇ ಕಷ್ಟ ಬಂದರೂ ಸಮೇತ, ಎಷ್ಟೇ ಸ್ಟೇಟ್ ಅಂದರೂ ಸಮೇತ, ಎಷ್ಟು ದೌರ್ಜನ್ಯ ನಡೆದರೂ ಸಮೇತ, ನಮ್ಮ ಕೂಡ್ಲ ರಾಂಪೇಜ್ ಅಜಯ್, ಸಂಚಾರಿ ಸ್ಟುಡಿಯೋ ಸಂತೋಷ್, ಅಭಿಷೇಕ್, ಯುನೈಟೆಡ್ ಮೀಡಿಯಾ ಇವ್ರ ಮೇಲೆಲ್ಲ ಎಷ್ಟೆಲ್ಲ ದೌರ್ಜನ್ಯ ಮಾಡಿದ್ರು, ಯಾವ ಥರ ಹಿಂಸೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು, ಅವ್ರ ಮೇಲೆಲ್ಲ ದೌರ್ಜನ್ಯ ಮಾಡಿದರು. ಇಷ್ಟೆಲ್ಲ ಆದರೂ ಸಮೇತ ಗಟ್ಟಿತನದಿಂದ ನಿಂತ್ಕೊಂಡಿರ್ತಕ್ಕಂಥ ಆ ಯೂಟ್ಯೂಬರ್ಸ್ಗೂ ಮತ್ತು ಇನ್ನು ಬೇಜಾನ್ ಯೂಟ್ಯೂಬರ್ಸ್ಗೆ
ದೀರ್ಘದಂಡ ನಮಸ್ಕಾರಗಳು ನಮ್ಮ ಜ್ವಾಲಾಮುಖಿ ನ್ಯೂಸ್ ಕಡೆಯಿಂದ. ನೋಡಿ ಸ್ನೇಹಿತರೆ, ನಾನು ನಿನ್ನೆ ಮೊನ್ನೆ ಬಂದಿದ್ದು ಸಹ ಇದರಲ್ಲಿ ಏನೋ ಇದೆ ನಾವು ಸಾಮಾನ್ಯ ಜನಗಳು ನಮಗೆ ಗೊತ್ತಾಗ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಎಲ್ಲ ಕೋರ್ಟ್ಗಳು ಕೈ ಬಿಟ್ಟಾಗ, ಎಲ್ಲ ರಾಜಕಾರಣಿಗಳು ಕೈ ಬಿಟ್ಟಾಗ, ಎಲ್ಲ ಹೋರಾಟಗಾರರು ಒಟ್ಟೊಟ್ಟಿಗೆ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಮುಖಾಂತರ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರಾ ಅಥವಾ ಆಗ್ತಾ ಇದ್ದಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರ್ತಕ್ಕಂಥ ತೀರ್ಮಾನ ಏನಂದರೆ, ಸೌಜನ್ಯ ಅತ್ಯಾಚಾರ ಆಗಿರ್ತಕ್ಕಂಥದ್ದು ನಿಜ, ತಪ್ಪಿತಸ್ಥರನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ನಿಜ, ಅವರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಶಿಕ್ಷೆ ಆಗಲೇಬೇಕಂತೇಳಿ ತೀರ್ಮಾನ ತಗೊಂಡಿದೆ. ಯಾವುದು? ಸುಪ್ರೀಂ ಕೋರ್ಟ್. ನೋಡಿ ಸ್ನೇಹಿತರೆ, ನಾವು ಎಲ್ಲ ಆಸೆ ಭಾವನೆಗಳು ಎಲ್ಲವನ್ನು ಕಳೆದುಕೊಂಡ ಮೇಲೆ ನಮಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ನೋಡಿ ಸ್ನೇಹಿತರೆ, ಎಲ್ಲ ಕಳ್ಕೊಂಡ ಮೇಲೆ ಒಂದೇ ಒಂದು ಹೋಪ್ ನಮಗಿದ್ದಿದ್ದು ಸುಪ್ರೀಂ ಕೋರ್ಟಲ್ಲಾದರೂ ನಮಗೆ ಜಯ ಸಿಗುತ್ತಾ ಸಿಗಲ್ವಾ ಅಂತೇಳಿ. ಜಯ ಸಿಕ್ಕಂತಾಗಿದೆ. 13-14 ವರ್ಷ ಆದರೆ ಸಮೇತ ಅಂಜದೆ ಅಳಕದೆ ಗಟ್ಟಿಯಾಗಿ ನಿಂತುಕೊಂಡಿರ್ತಕ್ಕಂಥ ಹಿಂದೂ ಹೋರಾಟಗಾರ, ಹಿಂದೂ ಹುಲಿ ನಮ್ಮ ಮಹೇಶ್ ಅಣ್ಣನಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಅವ್ರ ಜೊತೆಗೆ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಮತ್ತು ನಮ್ಮ ಉತ್ತರ ಕರ್ನಾಟಕದ ಹುಲಿ ಗಿರೀಶ್ ಮಟ್ಟಣ್ಣನವರಿಗೂ, ಜಯಂತ್ ಅವರಿಗೂ, ಬೇಜಾನಿದ್ದಾರೆ ತಮ್ಮಣ್ಣ ಶೆಟ್ಟರು, ಪ್ರಸನ್ನ ಕರವಿ, ಬೇಜಾನ್ ಹೋರಾಟಗಾರರಿದೆ, ಅವರಿಗೆಲ್ಲರಿಗೂ ನಮಸ್ಕರಿಸುತ್ತಾ ಈ ವಿಡಿಯೋದ ಮುಖಾಂತರ ನಿಮಗೆಲ್ಲ ಏನು ತಿಳಿಸೋಕ್ಕೆ ಬಂದಿದೆ ಅಂದರೆ ಸ್ನೇಹಿತರೆ, ನೋಡಿ, ಸತ್ಯ ಒಂದಲ್ಲ ಒಂದಿನ ಗೆದ್ದೇ ಗೆಲ್ಲುತ್ತೆ. ಅನ್ಯಾಯ ಅತ್ಯಾಚಾರ ಬೇಜಾನ್ ಮಾಡಿಕೊಂಡ್ರೂ ಸಮೇತ ನಾವೆಲ್ಲ ಮುಚ್ಚಾಕುವಂಥ ಕೆಲಸ ಮಾಡ್ತೀವಿ. ನಮ್ಮ ಹತ್ರ ಇಷ್ಟೆಲ್ಲ ದುಡ್ಡಿದ್ದಾವೆ, ಕೋಟಿಗಟ್ಟಲೆ ಶ್ರೀಮಂತರು ಅಂತೇಳಿ ಮಿಂಡಿ ಮೆರಿತಕ್ಕಂಥ ಆ ಲೋಪರ್ ನಕಲಿ ದೇವ ಮಾನವನಿಗೆ ಈಗ ಗೂಟ ಇಟ್ಟಂತಾಗಿದೆ. ನೋಡಿ ಸ್ನೇಹಿತರೆ, ನಾನು ಹೇಳುವುದಿಷ್ಟೇ, ಯಾವತ್ತಿಗೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನಾಗಲಿ ದೇವರೊಬ್ಬನು ನೋಡ್ತಾ ಇರ್ತಾನೆ. ದೇವರು ಅಥವಾ ಕಣ್ಣು ಮುಚ್ಚಿದಾಗ ದೇವರ ರೂಪದಲ್ಲಿ ಸುಪ್ರೀಂ ಕೋರ್ಟ್ ಈಗ ಈ ಕೇಸಿಗೆ ದೊಡ್ಡ ಜಯ ತಂದಂತಾಗಿದೆ. SIT ತನಿಖೆಯನ್ನು ಯಾವ ಥರ ದಿಕ್ಕು ತಪ್ಪಿಸ್ತಾ ಇದ್ರು ಅಂದರೆ ಹೇಳತೀರಲು ಸಾಧ್ಯವಿಲ್ಲ. ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇವೆ. ಸೌಜನ್ಯ ಕೇಸ್ ಮರುತನಿಖೆ ಬಂತು ಅಂತೇಳಿ ಸುಪ್ರೀಂ ಕೋರ್ಟ್ ಆ ಅರ್ಜಿನ ತಗೊಂಡಿತ್ತು. ಆವಾಗ ಸಮೇತ ಯಾವುದೇ ಒಂದು ದೊಡ್ಡ ಮೀಡಿಯಾಗಳು ಪ್ರಸಾರ ಮಾಡ್ತಾನೆ ಇಲ್ಲ. ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಕೇವಲ ಪತ್ರಕರ್ತರು, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಮಾತ್ರ. ಅಂಥ ಚಾನಲ್ಗಳ ಮೇಲೆ, ಅಂಥ ಪತ್ರಕರ್ತರ ಮೇಲೆ ನಿರಂತರವಾಗಿ ಧರ್ಮಸ್ಥಳದ ನಕಲಿ ದೇವಮಾನವ ಸ್ಟೇ ತರ್ತಾ ಇದ್ದ. ಮಾತಾಡಬಾರ್ದು. ನೋಡಿ, ನಮ್ಮ ಕೋಲಾರದ ಸಂದೇಶ್ ಅಣ್ಣವರಿಗೆ ನೀವು ಮಾತಾಡೋಂಗೆ ಇಲ್ಲ ಅಂತೇಳಿ ಅವ್ರಿಗೆ ಎಷ್ಟು ಸಲ ಸ್ಟೇ ಕೊಟ್ಟಿದ್ದಾರೆ ಗೊತ್ತಾ? ಬೇಜನ್ ಸಲ ಕೊಟ್ಬಿಟ್ಟಿದ್ದಾರೆ. ನಮಗೆ ಸಮೇತ ನಾವು ಏನಾದರೂ ಮಾತಾಡಿ ಯೂಟ್ಯೂಬಲ್ಲಿ ಹಾಕಿರೋ ಸಾಕು, ನಾವೇನಾದರೂ ಮಾತಾಡಿ ಯೂಟ್ಯೂಬಲ್ಲಿ ಹಾಕಿರೋ ಸಾಕು, 1 ವಾರ 2 ವಾರಕ್ಕೆ ಈ ವಿಡಿಯೋವನ್ನು ಡಿಲೆಕ್ಟ್ ಮಾಡಿ. ಎಗನೆಸ್ಟ್ ಇದೆ. ಯಾರು ಎಗನೆಸ್ಟ್ ಇದೆ ರೀ? ಅತ್ಯಾಚಾರಿಗಳ ಎಗನೆಸ್ಟ್ ಇದೆಯಾ ಅಥವಾ ಹೋರಾಟಗಾರರ ಎಗನೆಸ್ಟ್ ಇದೆಯಾ? ಹೋರಾಟಗಾರರ ಸಪೋರ್ಟಿಗೆ ನಿಂತಿರ್ತಕ್ಕಂಥ ನಮ್ಮ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀರಿ ಗೊತ್ತಾ? ಅದು ಯಾರೋ ಬಂದರು, ನಮ್ಮ ನಂಬರ್ನ ಯಾರ್ಯಾರಿಗೂ ಕೊಟ್ಟರು, ಅವರೆಲ್ಲ ಫೋನ್ ಮಾಡ್ತಕ್ಕಂಥದ್ದು, ಮೆಸೇಜ್ ಮಾಡ್ತಕ್ಕಂಥದ್ದು. ಅಯ್ಯೋ, ಇಷ್ಟಕ್ಕೆಲ್ಲ ಹೆದರ್ಕೊಂಡು ಹೋಗ್ಬೇಕಾ? ನಮಗೆ ಈ ಥರ ಆದರೆ ಮುಂದೆ ನಿಂತಿರ್ತಕ್ಕಂಥ ಮೇನ್ ಲೀಡರ್ಗಳ ಮೇಲೆ ಎಷ್ಟೊಂದು ದೌರ್ಜನ್ಯ ಮಾಡಿರ್ಬೋದು, ಯೂಟ್ಯೂಬರ್ ಮೇಲೆ ಎಷ್ಟೊಂದು ದೌರ್ಜನ್ಯ ಮಾಡಿರ್ಬೋದು. ನೀವೇ ನೋಡಿರಲ್ಲ ಸ್ನೇಹಿತರೆ, ಯೂಟ್ಯೂಬರ್ಗಳ ಮೇಲೆ SIT ಭೂಮಿ ಅಗೆಯುವಂಥ ಕೆಲಸ ಮಾಡ್ತಾ ಇದ್ದಾಗ ಲೈವಲ್ಲೇ ನೋಡಿರಲ್ಲ ನೀವೆಲ್ಲ. ಸೌಜನ್ಯ ಸತ್ಯದ ಪರ ನಿಂತ್ಕೊಂಡಿರ್ತಕ್ಕಂಥ ಯೂಟ್ಯೂಬರ್ ಮೇಲೆ ಎಷ್ಟೆಲ್ಲ ಹಲ್ಲೆ ಮಾಡಿದರು ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅಂಥ ಹಲ್ಲೆಗೊಳಗಾದರೂ ಸಮೇತ ಧೈರ್ಯ ಕಳ್ಕೊಳ್ಳದೆ ದಿಟ್ಟತನದಿಂದ ನಿಂತು ವಿಡಿಯೋ ಮಾಡಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳು ಸರ್. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕಣ್ರಿ. ಇಂಥ ಅಲ್ಕಟ್ ದಂಧೆ ಮಾಡ್ತಕ್ಕಂಥ ನಕಲಿ ದೇವ ಮಾನವನ ವಿರುದ್ಧವಾಗಿ ನಾವು ನಿಂತ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಬೇಜಾನ್ ನಡೆದಿದ್ರಿ. ಬೇಜಾನ್ ಒಂದಲ್ಲ ಎರಡಲ್ಲ, ಸಾವಿರಾರು ನೂರಾರು ಅತ್ಯಾಚಾರ ಅನಾಚಾರ ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಬೇಜಾನಿದೆ.
ಸರ್ಕಾರಿ ದಾಖಲಾತಿಯನ್ನು ಇಟ್ಟುಕೊಂಡು ಇಷ್ಟೆಲ್ಲ ಹೋರಾಟ ಮಾಡಿದ ಸಮೇತ ನೀವು ಸುಳ್ಳು ಹೋರಾಟಗಾರರು, ಬುರುಡೆ ಗ್ಯಾಂಗ್ನವರು, ನಿಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ದರೆ ಸುಪ್ರೀಂ ಕೋರ್ಟಿಗೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ಹೇಳ್ತಾ ಇದ್ರಲ್ಲ, ಈಗ ಅವರಿಗೆ ಗಜ್ಮ ಮಾಡುವಂಥ ಟೈಮ್ ಬಂದಿದೆ ಕಣ್ರಿ. ನಿಜವಾಗ್ಲೂ ಅವ್ರಿಗೆ ಗಜ್ಮ ಮಾಡಲೇಬೇಕು. ಯಾರು? ಸುಪ್ರೀಂ ಕೋರ್ಟಿಂದ ಆದೇಶ ಬಂದ ಮೇಲೆ ತನಿಖಾ ಅಧಿಕಾರಿಗಳು ಗಜ್ಮ ಮಾಡ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತೀವಿ ಅಥವಾ ಕಿವಿಯಾರೆ ಕೇಳಿಸ್ಕೊಳ್ತೀವಿ ಕಣ್ರಿ. ಕಿವಿಯಾರ ಕೇಳಿಸ್ಕೊಳ್ಳೇಬೇಕು. ನೋಡಿ, ನಾವು ಏನು ಅಂದ್ಕೊಂಡಿದ್ವಿ, ಸುಪ್ರೀಂ ಕೋರ್ಟ್ ಸಮೇತ ನಮ್ಮ ಸೌಜನ್ಯ ಕೇಸನ್ನು ಕೈ ಬಿಡುತ್ತೆ ಅಂದ್ಕೊಂಡಿದ್ವಿ. ಆದರೆ ಕೈ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ 17 ವರ್ಷದ ಸೌಜನ್ಯಳನ್ನು ಕಾಮುಕರು ಅಟ್ಟಾಡಿಸಿಕೊಂಡು ಹೋಗಿ, ಕಿಡ್ನಾಪ್ ಮಾಡಿ, ಅಟ್ಟಾಡಿಸಿಕೊಂಡು ಹೋಗಿ, ಮರ್ಡರ್ ಮಾಡಿ, ಬಿಸಾಕಿ, ಮತ್ತೆ ಜನನಾಂಗದಲ್ಲಿ 6 ಇಂಚು ಮಣ್ಣು ತುರುಕಿದಂತಹ ಕಾಮಂದರುಗಳಿಗೆ ಶಿಕ್ಷೆ ಆಗೋದು ಬೇಡವಾ ಸ್ನೇಹಿತರೆ? ಅದೇ ಧರ್ಮಸ್ಥಳದ ನಕಲಿ ದೇವಮಾನವನ ಸಾಮಾನ್ಯ ಜನಗಳು ಅನುಮಾನ ಪಡ್ತಾ ಇದ್ದಾರೆ. ಅವನ ಮೇಲೆ ಈಗ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ ಸ್ನೇಹಿತರೆ. ನಾನು ಅವನ ಹೆಸರು ಹೇಳಿಲ್ಲ, ನಿಮಗೆಲ್ಲ ಹೆಸರು ಗೊತ್ತಿದೆ. ಹೆಸರೇನು ತಗೊಂಡ್ರೆ ಸಾಕು, ಈ ವಿಡಿಯೋ ಸಮೇತ ಡಿಲೆಕ್ಟ್ ಆಗುತ್ತೆ. ಹಾಗಾಗಿ ಧರ್ಮಸ್ಥಳದ ಚಿಕ್ಕ ದಣಿಗಳ ಮಗ ಆ ಲೋಫರ್ಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ ಸ್ನೇಹಿತರೆ. ನಾನು ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ. ದಯವಿಟ್ಟು ಅವನಿಗೆ ಯಾರು ಹೆಣ್ಣು ಕೊಡೋಕ್ಕೆ ಹೋಗಬೇಡಿ, ಸುಪ್ರೀಂ ಕೋರ್ಟ್ ತೀರ್ಪನ್ನು ನೋಡ್ಕೊಂಡು ಆದಮೇಲೆ ಹೆಣ್ಣು ಕೊಡಿ ಅಂತ ಹೇಳಿದ್ದೆ. ಆದರೆ ಅವರು ಕೊಟ್ಬಿಟ್ರು. ಅವರು ಕೊಟ್ಟು ಮದುವೆ ಮಾಡಿಬಿಟ್ರು. ಆದರೆ ಅವರು ಅವನಿಗೆ ಆ ಲೋಫರ್ ಅತ್ಯಾಚಾರಿಗೆ, ಕೊಲೆಗಡಕನಿಗೆ ಹೆಣ್ಣು ಕೊಟ್ಟು ಅವರು ತಪ್ಪು ಮಾಡಿದ್ದಾರಾ ಅಥವಾ ಮಾಡಿಲ್ವ ನನಗಂತೂ ಗೊತ್ತಿಲ್ಲ. ನೋಡಿ, ಆ ಲೋಫರ್ಗೆ ಅವನಿಗೆ ಮದುವೆಕ್ಕಿಂತ ಮುಂಚಿತವಾಗಿ ಅವನೇನು ಕಟ್ಕೊಂಬಂದಿನಲ್ಲ, ಆ ಹೆಣ್ಣು ಮಗಳಿಗೆ ಇದು ಮಾಡಿದ್ದಂತೆ. 3 ತಿಂಗಳು 2 ತಿಂಗಳು ಆದಮೇಲೆ ಮದುವೆ ಮಾಡಿರ್ತಕ್ಕಂಥದ್ದು, ಮದುವೆ ಆಗಿರ್ತಕ್ಕಂಥದ್ದು. ಯಾಕೆ ಹೇಳಿ? ಆ ಲೋಫರ್ ಅವನೇನೋ ಎಲ್ಲೆಲ್ಲೋ ಮೇಯ್ದು ಬರ್ತಿದ್ನಲ್ಲ, ಅವನಿಗೇನಾದರೂ ದೊಡ್ಡ ಕಾಯಿಲೆ ಇದ್ದಾವಂಗೋ ನೋಡಬೇಕು, ವಂಶ ಬೆಳಗುತ್ತೋ ಇಲ್ವೋ ಅಂತೇಳಿ ಅವ್ರಿಗೆ ಡೌಟು. ಅದಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಮಾಡಿ ಆದಮೇಲೆ ಮದುವೆ ಮಾಡಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಸತ್ಯ ಸುಳ್ಳು ಎಂಬುದರ ಬಗ್ಗೆ ನನ್ನನ್ನು ಕೇಳಬೇಡಿ ದಯವಿಟ್ಟು. 100ಕ್ಕೆ 100% ಇದೇ ಆಗಿದೆ. ಇಲ್ಲಾಂದರೆ ನಾವು ಸುಮ್ಮನೆ ಹೇಳಲ್ಲ ಸ್ನೇಹಿತರೆ, ಹೇಳುವುದೇ ಇಲ್ಲ. ಇದು ಯಾರಿಗೆ ಅರ್ಥ ಆಗಬೇಕು ಅವರಿಗೆ ನಿಜವಾಗ್ಲೂ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೇನೆ. ನೋಡಿ, ಏನೆಲ್ಲ ಮಾಡಿದರು, ಏನೆಲ್ಲ ಬಿಟ್ಟರು, ದೇವರು ನೋಡ್ಕೊತಾನೆ ಅಂತ ಕೈ ಬಿಟ್ಟಿದ್ದಕ್ಕೆ ಇಲ್ಲಿಯವರೆಗೂ ಅವರು ಹಿಂದೂಗಳನ್ನು ಅಟ್ಟಾಡಿಸಿಕೊಂಡು ಹೋಗಿ ಅತ್ಯಾಚಾರ ಅನಾಚಾರ ಮಾಡ್ಕೊಂಡು ಬರ್ತಾ ಇದ್ದರು. ಆದರೆ ಈಗ ಅವರಿಗೆ ಸುಪ್ರೀಂ ಕೋರ್ಟ್ ಗಜ್ಮ ಮಾಡ್ತಾ ಇದೆ. ನಿಜವಾಗ್ಲೂ ಗಜ್ಮ ಮಾಡ್ತಾನೆ ಇದೆ. ಇದು ಸತ್ಯ, ಇದು ಸುಳ್ಳಲ್ಲ ಸ್ನೇಹಿತರೆ. ಧರ್ಮಸ್ಥಳದ ಸೌಜನ್ಯಳಿಗೆ ಒಬ್ಬಳಿಗೆ ನ್ಯಾಯ ಸಿಕ್ಕರೆ ಸಾಕು. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ ನ್ಯಾಯ ಸಿಕ್ಕಂತಾಗುತ್ತದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಒಂದಕ್ಕೆ ಸಾಕ್ಷಿ ನೋಡಿ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಸೌಜನ್ಯಳ ಪ್ರಕರಣವನ್ನು ನೋಡಿದಂತಹ ಹಲವಾರು ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿಗಳಿಗೆ ಸುಪ್ರೀಂ ಕೋರ್ಟೇ ಈಗ ಹೇಳಿದೆ, ಅವರಿಗೆ ಭದ್ರತೆ ಕೊಡಲೇಬೇಕಂತೇಳಿ ಹೇಳಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇನ್ನೊಂದೇನು ವಿಚಾರ ಗೊತ್ತಾ? ಧರ್ಮಸ್ಥಳದ ಕಾಮಂದ ತೀರ್ಪು ಬಂದ ಮೇಲೆ ಪರಾರಿಯಾಗಿದ್ದಾನಂತೆ. ಎಷ್ಟರ ಮಟ್ಟಿಗೆ ಸರಿ ಸುಳ್ಳು ನನಗಂತೂ ಗೊತ್ತಿಲ್ಲ. ಪರಾರಿ ಆಗ್ತಕ್ಕಂಥದ್ದು ನಿಜ 100ಕ್ಕೆ 100%. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವನನ್ನು ಹಿಡಿದು ಎಲ್ಲಾದರೂ ಒಂದು ಕಡೆ ಇಟ್ಟರೆ ಭಾಳ ಒಳ್ಳೆಯದು. ಯಾಕಂದರೆ ವಿದೇಶದಲ್ಲಿ ಬೇಜಾನ್ ದೇಶಗಳಲ್ಲಿ ಧರ್ಮಸ್ಥಳದ ಉಂಡಿ ಮುನಿಯಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟ ಕೆಲಸ ಮಾಡಿರ್ತಕ್ಕಂಥ ಧರ್ಮಸ್ಥಳದ ನಕಲಿ ದೇವಮಾನವ ಹಿಂದೂಗಳು ಹಾಕಿರ್ತಕ್ಕಂಥ ಉಂಡಿ ದುಡ್ಡನ್ನು ಇಟ್ಟುಕೊಂಡು ವಿದೇಶಗಳಲ್ಲಿ ಬೇಜಾನ್ ಆಸ್ತಿ ಮಾಡಿದ್ದಾನೆ.
ಈಗ ಅವನೇನಾದರೂ ತಪ್ಪಿಸ್ಕೊಂಡು ಹೋದರೆ ಶಿಕ್ಷೆ ಕೊಡೋಕ್ಕೆ ಆಗುವುದೇ ಇಲ್ಲ. ಧರ್ಮಸ್ಥಳದ ಕಾಮಣ್ಣನ ಪಾತ್ರ ಇದರಲ್ಲಿ 100ಕ್ಕೆ 200% ಇರುವುದಂತೂ ಸತ್ಯ. ಧರ್ಮಸ್ಥಳದ ನಕಲಿ ದೇವಮಾನವನ ಫ್ಯಾಮಿಲಿ ಇನ್ನು ಮುಂದೆ ತಲೆ ಎತ್ತಿಕೊಂಡು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಧರ್ಮಸ್ಥಳದ ನಕಲಿ ದೇವಮಾನವನ ಫ್ಯಾಮಿಲಿ ತಲೆ ಎತ್ತಿ ನಿಂತು ಮಾತನಾಡುವಂತಹ ಧೈರ್ಯ ಮಾಡುವುದೇ ಇಲ್ಲ. ಸ್ನೇಹಿತರೆ ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತವೆ. ಇಷ್ಟೆಲ್ಲ ಬೆಳವಣಿಗೆಗಳು ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇವೆ ಸೌಜನ್ಯ ಪ್ರಕರಣದಲ್ಲಿ. ಯಾವುದಾದರೂ ಒಂದು ಮೀಡಿಯಾ ಏನಾದರೂ ಇದ್ರ ಬಗ್ಗೆ ಮಾತನಾಡುವುದೇ ಇಲ್ಲ. ಯಾಕೆ ಹೇಳಿ? ಧರ್ಮಸ್ಥಳದ ನಕಲಿ ದೇವಮಾನವ ನಾವು ಹಾಕಿರ್ತಕ್ಕಂಥ, ನಾವು ರಕ್ತ ಬಸ್ತು ದುಡ್ಡನ್ನು ಕಟ್ಟಿರ್ತಕ್ಕಂಥ SKRDP ಸಂಘಕ್ಕೆ ಕಟ್ಟಿರ್ತಕ್ಕಂಥ ದುಡ್ಡನ್ನು ಈ ಲೋಫರ್ ನಕಲಿ ದೇವಮಾನವ ಎಲ್ಲರಿಗೆ ಬಿಸಾಕಿದ್ದಾನೆ. ಅದಕ್ಕೋಸ್ಕರನೇ ಮಾತನಾಡುವುದಿಲ್ಲ. ಯಾರು ಮಾತನಾಡುವ ಧೈರ್ಯ ಮಾಡ್ತಾನೆ ಇಲ್ಲ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಅಂದರೆ ಸಾಕು, ಸೌಜನ್ಯ ಹೋರಾಟಗಾರ ಅಂದರೆ ಸಾಕು, ಎಲ್ಲರೂ ಮೂರು ಕಣ್ಣು ಇಲ್ಲೊಂದು ಬರುತ್ತೆ ಇನ್ನೆಲ್ಲೆಲ್ಲೋ ಬರ್ತವೆ. ಸೌಜನ್ಯ ಹೋರಾಟಗಾರರು ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದರೆ ಸಾಕು, ಇವರು ಹೆಣ್ಮಕ್ಳ ಪರವಾಗಿ ನಿಂತುಕೊಂಡು ಇಂಥ ಕೆಲಸ ಮಾಡ್ತಾ ಇದ್ದಾರೆ, ಇವರು ರೌಡಿಗಳು, ಹಾಗೆ ಹೀಗೆಲ್ಲ ಬಿಂಬಿಸ್ತಾ ಇದ್ದಾರಲ್ಲ ಆ ಲೋಫರ್ಗಳು. ಈಗ ಎಲ್ಲೋದ್ರು? ಅದೇ ಪವರ್ ಟಿ ವಿ ರಾಕೇಶ, ಈ ಲೋಫರ್ ಎಲ್ಲೋದಪ್ಪ ನೀನು? ಸೌಜನ್ಯಳಿಗೆ ನ್ಯಾಯ ಅಂತ ಹೊಡ್ಕೊಂತಿದ್ದೆಲ್ಲ, ಬಾ ಮತ್ತೀಗ ಪ್ರಸಾರ ಮಾಡು ನಿನಗೆ ದಮ್ಮು ತಾಕತ್ತಿದ್ರೆ. ಅಯ್ಯೋ ಮೂರ್ಖ ಶಿಖಾಮಣಿ, ಎಲ್ಲೋದಪ್ಪ ನೀನು? ಅಜಿತ್ ಹನುಮಕ್ಕ, ಪಬ್ಲಿಕ್ TV ರಂಗ್ಯ, ಎಲ್ಲೋದೋ ನೀನು? ಇದ್ರ ಬಗ್ಗೆ ಮಾತನಾಡ್ರೋ. ದೊಡ್ಡ ಬೆಳವಣಿಗೆ ಆಗಿದೆ, ಇದ್ರ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಮೀಟ್ರಿಲ್ವಾ? ಧರ್ಮಸ್ಥಳದ ಉಂಡಿ ದುಡ್ಡು ಮತ್ತು ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ಮಾಡಿ ಬಡವರ ರಕ್ತ ಬಸ್ತು ದುಡ್ಡು ಕಟ್ಟಿರ್ತಕ್ಕಂಥ ದುಡ್ಡನ್ನು ಮಿಂಗಲ್ಲಾಗಿ ನೀವು ತಿಂದಾಕಿದ ಮೇಲೆ ಇನ್ನೆಲ್ಲಿಂದ ಪ್ರಸಾರ ಮಾಡ್ತೀರ ನೀವು? ಲೋಫರ್ಗಳ ಅರ್ವಾಗಲ್ಲ ನಿಮಗೆ? ಪ್ರಸಾರ ಮಾಡ್ರು. ನಿಮ್ಗೆ ದಮ್ಮು ತಾಕತ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳು ಮಾತ್ರ ಪ್ರಸಾರ ಮಾಡ್ತಕ್ಕಂಥದ್ದು. ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೌಜನ್ಯಳ ಪ್ರಕರಣ ಸುಪ್ರೀಂ ಕೋರ್ಟ್ವರೆಗೆ ತಗೊಂಡೋಗಿರ್ತಕ್ಕಂಥ ನಿಮ್ಮಂಥ ಲೋಫರ್ಗಳಿಂದ ಅಲ್ಲ ಕಣ್ರೋ, ನಿಮ್ಮಂಥ ಲೋಫರ್ ಚಾನಲ್ಗಳಿಂದ ಅಲ್ಲವೇ ಅಲ್ಲ. ನೋಡಿ ಸ್ನೇಹಿತರೆ, ಇದು ಒಂದು ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಕೆಲವೊಂದು ಮಾಧ್ಯಮಗಳ ಬಗ್ಗೆ ಮಾತ್ರ ಮಾತಾಡಿರ್ತಕ್ಕಂಥದ್ದು. ಎಲ್ಲ ಮಾಧ್ಯಮಗಳ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಸತ್ಯದ ಪರ ನಿಂತುಕೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮಗಳಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕೇವಲ ಧರ್ಮಸ್ಥಳದ ಕಾಮಂದನ ತೀರ್ಥ ಪ್ರಸಾದಕ್ಕೆ ಭಿಕ್ಷೆ ಇಸ್ಕೊಂಡಿರ್ತಕ್ಕಂಥ ಮಾಧ್ಯಮಗಳ ಮೇಲೆ ಮಾತ್ರ ನಮ್ಮ ಆಕ್ರೋಶ, ನಮ್ಮ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು, ಹೋರಾಟಗಾರರ ಮೇಲೆ ಸುಳ್ಳು ಸುದ್ದಿ ಹಬ್ಬಿಸುವಂಥ ಕೆಲಸ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥ ಲೋಫರ್ ಮಾಧ್ಯಮಗಳ ಮೇಲೆ ಮಾತ್ರ ನಮ್ಮ ಸಿಟ್ಟು ಅಥವಾ ಆಕ್ರೋಶ. ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಏನಾದರೂ ತಪ್ಪು ಮಾತನಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ ನಾವು ಇದೇ ಥರನೇ ಮಾತಾಡ್ತಕ್ಕಂಥದ್ದು. ನಿಮಗೆ ಸಹಿಸ್ಕೊಳ್ಳುವಂಥ ಶಕ್ತಿ ಇದ್ದರೆ ಸಹಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತಾ ಇರಿ. ನಮಸ್ಕಾರ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕ ಜನತೆಗೂ, ನಮ್ಮ ಸೌಜನ್ಯ ಹೋರಾಟಗಾರರಿಗೂ, ಎಲ್ಲ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧರ್ಮಸ್ಥಳದ ಸೌಜನ್ಯಳ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡದೇ ಇದ್ದರೆ ಅಷ್ಟೇ ಹೋಯಿತು. ಧರ್ಮಸ್ಥಳದ ಸೌಜನ್ಯಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.